ಸದ್ಯಕ್ಕೆ 20 ಸ್ಥಾನಗಳಲ್ಲಿ ಬಿಎಂಸಿಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಇನ್ನು ಉದ್ಧವ್ ಠಾಕ್ರೆ ಮೈತ್ರಿ 13 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂತದ್ದು. ಇನ್ನು ಕಾಂಗ್ರೆಸ್ನ ಮೈತ್ರಿಕೂಟ ಏನಿದೆ 5 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸ್ತಾ ಇದೆ. ನೂರ 14 ಮ್ಯಾಜಿಕ್ ನಂಬರ್ ಪಡೆಯೋದು ಯಾರು? ಶ್ರೀಮಂತ ಪಾಲಿಕೆಯ ಗದ್ದುಗೆ ಏರೋದು ಯಾರು? ವೆರಿ ಇಂಟ್ರೆಸ್ಟಿಂಗ್. ಎಕ್ಸಿಟ್ ಪೋಲ್ನಂತೆ ಆಗತ್ತಾ ರಿಸಲ್ಟ್? ಎಂಎನ್ಎಸ್ ಯುಬಿಟಿ 12, ಬಿಜೆಪಿ 27, ಕಾಂಗ್ರೆಸ್ 3. ಎಸ್, ನಾವೀಗ ಹೇಳೋ ಹೊತ್ತಿಗೆ ಮತ್ತಷ್ಟು ಮುನ್ನಡೆಗಳು ಬರ್ತಾ ಇದೆ, ನಾವು ನೋಡ್ತಾ ಇದ್ದೀವಿ. ಟೇಬಲ್ನಲ್ಲಿ ಗಮನಿಸ್ತಾ ಹೋದ್ರೆ ಬಿಜೆಪಿ ಮೈತ್ರಿಕೂಟ 41 ಅಂತ ತೋರಿಸ್ತಾ ಇದೆ. ಇದು ಮುನ್ನಡೆ. ಆಕ್ಚುಯಲ್ ರಿಸಲ್ಟ್ ಇನ್ನೇನು ಕೆಲ ಹೊತ್ತಿನಲ್ಲಿ ನಮಗೆ ಸ್ಪಷ್ಟವಾಗ್ತಾ ಹೋಗುತ್ತೆ. ಆದರೆ ಸದ್ಯಕ್ಕೆ ಬಿಜೆಪಿ ಪಾಲಿಗೆ, ಬಿಜೆಪಿ ಶಿಂದೆ ಬಣದ ಮೈತ್ರಿಕೂಟಕ್ಕೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಬಿಜೆಪಿ 41, ಕಾಂಗ್ರೆಸ್ 5, ಯುಬಿಟಿ 18, ಎನ್ಸಿಪಿ 1 ಮತ್ತು ಇತರೆ 6. ಅಂಕಿ ಸಂಖ್ಯೆಗಳನ್ನ ನೋಡ್ತಾ ಹೋದ್ರೆ ಸಮೀಕ್ಷೆ ನಿಜವಾಗತ್ತಾ ಅಥವಾ ಕೊನೆ ಕ್ಷಣದಲ್ಲೇನಾದ್ರೂ ಆಟ ಬದಲಾಗತ್ತಾ? ವೆರಿ ಇಂಟ್ರೆಸ್ಟಿಂಗ್. 30 ವರ್ಷಗಳಿಂದ ಠಾಕ್ರೆ ನಿಯಂತ್ರಣದಲ್ಲಿದ್ದಂತಹ ಪಾಲಿಕೆ, ಸಹೋದರರಿಬ್ರು ಕೂಡ ಒಂದಾದ್ರೂ ಯಾವುದು ಸಾಧನೆ ಸಾಧ್ಯ ಆಗ್ತಾ ಇಲ್ವಾ ಅಥವಾ ಕೊನೆ ಕ್ಷಣದಲ್ಲಿ ಏನಾದ್ರೂ ಬದಲಾಗತ್ತಾ? ಸದ್ಯಕ್ಕಂತೂ ಗಮನಿಸ್ತಾ ಹೋದ್ರೆ ಅಂಕಿ ಸಂಖ್ಯೆಗಳ ಅಂತರ ಬಹಳ ಜೋರಿದೆ. ಬಿಜೆಪಿ ಏಕನಾಥ್ ಶಿಂದೆ ಮೈತ್ರಿಕೂಟ ಏನಿದೆ 41 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಕಾಂಗ್ರೆಸ್ 5, ಯುಬಿಟಿ 23, ಎನ್ಸಿಪಿ 1 ಹಾಗೂ ಇತರೆ 6 ಸ್ಥಾನಗಳಲ್ಲಿ 227 ಒಟ್ಟು ಸ್ಥಾನಕ್ಕೆ ನಿನ್ನೆ ಮತದಾನ ನಡೆದದ್ದು. ಮ್ಯಾಜಿಕ್ ನಂಬರ್ ಇರೋದು 114. ಹಾಗಿದ್ರೆ ಈ ಶ್ರೀಮಂತ ಪಾಲಿಕೆಯ ಗದ್ದುಗೆ ಯಾರ ಪಾಲಾಗತ್ತೆ ಎನ್ನುವಂತಹ ಕುತೂಹಲಗಳು ಕಾಣಿಸ್ತಾ ಇದೆ. ನಿನ್ನೆ 6 ಎಕ್ಸಿಟ್ ಪೋಲ್ಗಳ ಸಮಗ್ರ ಅಂಕಿಅಂಶಗಳನ್ನ ಗಮನಿಸಿದಾಗ ಕೂಡ ಶಿವಸೇನೆ ಅಂದ್ರೆ ಶಿಂದೆ ಶಿವಸೇನೆ ಮತ್ತು ಬಿಜೆಪಿ ಮೈತ್ರಿ ಏನಿದೆ 132 ಸ್ಥಾನಗಳನ್ನ ಗೆಲ್ಲುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿತ್ತು. ಸದ್ಯಕ್ಕೆ ಬಿಜೆಪಿ 43, ಕಾಂಗ್ರೆಸ್ 5, ಯುಬಿಟಿ 23, ಎನ್ಸಿಪಿ 1, ಇತರೆ 6 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಪಕ್ಷೇತರರು 6 ಸ್ಥಾನಗಳಲ್ಲಿ ಮುನ್ನಡೆಯಾದ್ರೆ ಬಿಜೆಪಿ 43 ಸ್ಥಾನಗಳಲ್ಲಿ ಮುನ್ನಡೆ, ಕಾಂಗ್ರೆಸ್ 5 ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಇನ್ನು ಯುಬಿಟಿ 30 ವರ್ಷಗಳ ಕಾಲ ಪಾರುಪತ್ಯವನ್ನ ಮುಂಬೈ ಗದ್ದುಗೆ ಏರಿ ಗೆಲುವಿನ ನಗೆ ಬೀರ್ತಾ ಇದ್ದಂತಹ ಠಾಕ್ರೆ ಬಣ ಈ ಬಾರಿ ಸದ್ಯದ ಫಲಿತಾಂಶ ನೋಡ್ತಾ ಹೋದಾಗ 25 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಆದರೆ ಬಿಜೆಪಿ ಗೆಲುವಿನ ನಾಗಾಲೋಟ ಕಂಡು ಬರುತ್ತಾ? ಯಾಕಂದ್ರೆ ಈಗಲೇ ನಂಬರ್ ನೋಡ್ತಾ ಇದ್ರೆ ಹಾಗೆ ಅನಿಸ್ತಿದೆ 42. ಈಗಿನ್ನೂ ಮುನ್ನಡೆ ಅಂಕಿಅಂಶಗಳು ನಮಗೆ ಸಿಗ್ತಾ ಇರೋದು. ಇನ್ನೇನು ಕೆಲವೇ ಹೊತ್ತಲ್ಲಿ ಸ್ಪಷ್ಟವಾದಂತಹ ಚಿತ್ರಣ ಕೂಡ ಲಭ್ಯ ಆಗುತ್ತೆ. ಆದರೆ ಆರಂಭಿಕವಾಗಿ ಗಮನಿಸ್ತಾ ಹೋದ್ರೆ ಸಮೀಕ್ಷೆ ನಿಜವಾಗುವ ಲಕ್ಷಣಗಳು ಕಂಡು ಬರ್ತಾ ಇದೆ. ಎಲ್ಲ ಎಕ್ಸಿಟ್ ಪೋಲ್ಗಳ ಅಂಕಿಅಂಶಗಳನ್ನ ಗಮನಿಸಿದಾಗ ಶಿವಸೇನೆ ಬಿಜೆಪಿ ಮೈತ್ರಿಗೇನೆ ಹೆಚ್ಚಿನ ಸ್ಥಾನ ಅನ್ನೋದನ್ನ ಸೂಚಿಸಿತ್ತು. ಎಕ್ಸಿಟ್ ಪೋಲ್ಗಳಂತೆ ಹಾಗಿದ್ರೆ ರಿಸಲ್ಟ್ ಬರುತ್ತಾ? ಸದ್ಯಕ್ಕೆ ಬಿಜೆಪಿ 42 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಯುಬಿಟಿ 25. ಸಮೀಕ್ಷೆ ಹೇಳಿದ್ದು ಕಾಂಗ್ರೆಸ್ ಒಂದು 20ರಿಂದ 25 ಸ್ಥಾನಗಳಿಗೆ ಸೀಮಿತ ಆಗಬಹುದು ಅಂತ. ಸದ್ಯಕ್ಕೆ ಕಾಂಗ್ರೆಸ್ 5 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಿದ್ರೆ ಠಾಕ್ರೆ ಆಡಳಿತ, ದಶಕಗಳ ಆಡಳಿತ ಬಿಎಂಸಿಯಲ್ಲಿ ಠಾಕ್ರೆ ಆಡಳಿತ ಮುಕ್ತಾಯ ಆಗತ್ತಾ? ಮುಂಬೈ ಮಹಾಯುದ್ಧದ ಕ್ಷಣದ ಅಪ್ಡೇಟ್ ಗಮನಿಸ್ತಾ ಇದ್ದೀವಿ. ಮುಂಬೈ ಪಾಲಿಕೆಯ ಚುನಾವಣೆಯ ರಿಸಲ್ಟ್ ಯಾಕಿಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಅಂತಂದ್ರೆ ಬರಲಿರುವಂತಹ ಪಂಚರಾಜ್ಯಗಳ ಚುನಾವಣೆ ಇದೆಯಲ್ಲ, ಅದಕ್ಕೆ ರಿಸಲ್ಟ್ ದಿಕ್ಸೂಚಿಯಾಗುವಂತಹ ಲಕ್ಷಣ ಇದೆ. 43 ಬಿಜೆಪಿ, ಇನ್ನು ಕಾಂಗ್ರೆಸ್ 5, ಠಾಕ್ರೆ ಯುಬಿಟಿ 25, ಎನ್ಸಿಪಿ 1, ಬಿಜೆಪಿ ನೇತೃತ್ವದ ಮಹಾಯುತಿ. ಈ ಮಹಾಯುತಿ ಮೈತ್ರಿಕೂಟ 43ಕ್ಕೂ ಅಧಿಕ ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ.
ಇನ್ನು 29 ಸ್ಥಳೀಯ ಸಂಸ್ಥೆಗಳ ಮತ ಎಣಿಕೆ ಕೂಡ ಶುರು. ಬಿಜೆಪಿ ಶಿವಸೇನೆ ಮೈತ್ರಿಕೂಟಕ್ಕೆ ಮುನ್ನಡೆ. ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿಗೆ ಮುನ್ನಡೆ ಲಭ್ಯ ಆಗಿದೆ. ಕಾಂಗ್ರೆಸ್ ಬಿಟ್ಟು ಪ್ರತ್ಯೇಕವಾಗಿ ಠಾಕ್ರೆ ಬ್ರದರ್ಸ್ ಸ್ಪರ್ಧಿಸಿದ್ರು. ಕಾಂಗ್ರೆಸ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದೆ. ಆ ಅಂಕಿಅಂಶ ಗಮನಿಸ್ತಾ ಹೋದ್ರೆ ಠಾಕ್ರೆ ಬ್ರದರ್ಸ್ ಯುಬಿಟಿ 24 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ರೆ, ಬಿಜೆಪಿ ಶಿಂದೆ ಮೈತ್ರಿಕೂಟ ಏನಿದೆ 43 ಮಹಾಯುತಿ 43 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ.